ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ ಮೊದಲನೇ ವಾರ, ಏಪ್ರಿಲ್ 26, 2025 ಶನಿವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 16ನೇ ಅಧ್ಯಾಯ 9ರಿಂದ 15ರವರೆಗಿನ ವಚನಗಳು. ಭಾನುವಾರ ಮುಂಜಾನೆ ಪುನರುತ್ಥಾನ ಹೊಂದಿದ ಯೇಸು ಮೊತ್ತ ಮೊದಲು ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡರು. ಅವರು 7 ದೆವ್ವಗಳನ್ನು ಹೊರಗಟ್ಟಿದ್ದು ಈಕೆಯಿಂದಲೇ. ಈಕೆ ಹೋಗಿ ತಾನು ಕಂಡದ್ದನ್ನು ಯೇಸುವಿನ ಸಂಗಡಿಗರಿಗೆ ತಿಳಿಸಿದಳು. ಅವರಾದರೂ ಇನ್ನೂ ಶೋಕಭರಿತರಾಗಿ ಅಳುತ್ತಾ ಕುಳಿತಿದ್ದರು. ಆದರೆ ಯೇಸು ಜೀವಂತರಾಗಿದ್ದಾರೆ ಮತ್ತು ಆಕೆಗೆ ಕಾಣಿಸಿಕೊಂಡಿದ್ದಾರೆ ಎಂಬ ವಾರ್ತೆಯನ್ನು ಕೇಳಿದಾಗ ಅವರು ಅದನ್ನು ನಂಬಲೇ ಇಲ್ಲ. ತರುವಾಯ ಹಳ್ಳಿಯೊಂದಕ್ಕೆ ಪ್ರಯಾಣ ಮಾಡುತ್ತಿದ್ದ ತಮ್ಮ 2 ಶಿಷ್ಯರಿಗೆ ಯೇಸು ಸ್ವಾಮಿ ಇನ್ನೊಂದು ರೀತಿಯಲ್ಲಿ ಕಾಣಿಸಿಕೊಂಡರು. ಇವರಿಬ್ಬರು ಹಿಂದಿರುಗಿ ಬಂದು ಮಿಕ್ಕ ಶಿಷ್ಯರಿಗೆ ಇದನ್ನು ತಿಳಿಸಿದರು. ಆದರೆ ಅದನ್ನು ಅವರು ನಂಬದೆ ಹೋದರು. ಅನಂತರ 11 ಮಂದಿ ಶಿಷ್ಯರು ಊಟ ಮಾಡುತ್ತಿದ್ದಾಗ ಯೇಸು ಪ್ರತ್ಯಕ್ಷರಾದರು. ತಾವು ಪುನರುತ್ಥಾನ ಹೊಂದಿದ ಮೇಲೆ ತಮ್ಮನ್ನು ಕಂಡವರ ಮಾತನ್ನು ಅವರು ನಂಬದಿದ್ದ ಕಾರಣ ಅವರ ಅವಿಶ್ವಾಸವನ್ನು, ಹೃದಯ ಕಾಠಿಣ್ಯವನ್ನು ಯೇಸು ಖಂಡಿಸಿದರು. ಬಳಿಕ ಅವರಿಗೆ, ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪುನರುತ್ಥಾನಿ ಯೇಸುವನ್ನು ಎಲ್ಲೆಡೆ ಸಾರುತ್ತಾ ಅವರಿಗೆ ಸಾಕ್ಷಿಯಾಗಿ ಬಾಳೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಮಗ್ದಲದ ಮರಿಯ ಸುವಾರ್ತಕರಲ್ಲಿ ಆದ್ಯ ಸ್ಥಾನವನ್ನು ಹೊಂದಿದ್ದು ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ಪ್ರಥಮ ಸಾಕ್ಷಿಯಾಗಿದ್ದಾರೆ. ಪ್ರಭು ಯೇಸುವನ್ನು ದರ್ಶಿಸುವ ಮೊದಲು ಆಕೆ ದುಷ್ಟಶಕ್ತಿಗೆ ಬಲಿಯಾಗಿ ಅದರ ಪ್ರಸಾರದಲ್ಲಿ ಮಗ್ನಳಾಗಿದ್ದಳು. ತಾನು ಪಡೆದ ಕ್ರಿಸ್ತನ ಪುನರುತ್ಥಾನದ ಅನುಭವವನ್ನು ಶಿಷ್ಯರೊಂದಿಗೆ ಹಂಚಿಕೊಂಡಾಗ ಯಾರೂ ಅವಳಿಗೆ ಸ್ಪಂದಿಸದೆ ಕೇವಲ ಸಂದೇಹದಿಂದ ಅವಳನ್ನು ಕಾಣುತ್ತಾರೆ. ಇತರೆ 2 ಶಿಷ್ಯರು ತಾವು ಕಂಡ ಪುನರುತ್ಥಾನಿ ಕ್ರಿಸ್ತನ ಬಗ್ಗೆ ತಿಳಿಸಲು ಪ್ರಯತ್ನಿಸಿದಾಗಲೂ ಆ ಶಿಷ್ಯರು ನಂಬಲಿಲ್ಲ. ಪ್ರಿಯರೇ, ನಮ್ಮ ಜೀವನದಲ್ಲೂ ಇಂತಹ ಸನ್ನಿವೇಶಗಳನ್ನು ನಾವು ಎದುರಿಸಿರುತ್ತೇವೆ. ನಾವು ಕಂಡ ಸತ್ಯವನ್ನು ನಮ್ಮ ನೆರೆಹೊರೆಯವರೊಂದಿಗೆ ಹಂಚಿಕೊಂಡಾಗ ಅವರು ಅದನ್ನು ನಂಬುವ ಬದಲು ನಮ್ಮನ್ನು ತಿರಸ್ಕರಿಸಿ ಹೀಯಾಳಿಸಿರುತ್ತಾರೆ. ಹೀಗೆ ಶಿಷ್ಯರ ಅವಿಶ್ವಾಸವನ್ನು ಕಂಡ ಯೇಸುವಿಗೆ ದುಃಖವಾಗಿರುವುದರಲ್ಲಿ ಸಂದೇಹವಿಲ್ಲ. ಆದರೂ ಅದನ್ನು ಸಹಿಸಿ ಪುನಃ ಅವರಿಗೆ ದರ್ಶನವನ್ನು ನೀಡುತ್ತಾ ಅವರಲ್ಲಿದ್ದ ಅವಿಶ್ವಾಸ ಮತ್ತು ಅಧೈರ್ಯವನ್ನು ಹೋಗಲಾಡಿಸಿ ಅವರಿಗೆ ಸ್ಫೂರ್ತಿ ನೀಡುವ ಮೂಲಕ, ನಾನು ಲೋಕಾಂತ್ಯದವರೆಗೆ ನಿಮ್ಮೊಡನೆ ಇರುತ್ತೇನೆ ಎಂಬ ವಾಗ್ದಾನವನ್ನು ಪ್ರಭು ಯೇಸು ಕ್ರಿಸ್ತರು ಅವರಿಗೆ ನೀಡುತ್ತಾರೆ. ನೀವು ಹೋಗಿ ಎಲ್ಲೆಡೆ ಶುಭ ಸಂದೇಶವನ್ನು ಸಾರಿರಿ ಎಂದು ಉತ್ತೇಜಿಸುತ್ತಾರೆ. ಮಗ್ದಲದ ಮರಿಯ ಹಾಗೂ ಇತರ ಶಿಷ್ಯರಂತೆ ಪುನರುತ್ಥಾನಿ ಯೇಸುವನ್ನು ಎಲ್ಲೆಡೆ ಸಾರುತ್ತಾ ಅವರಿಗೆ ಸಾಕ್ಷಿಯಾಗಿ ಬಾಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.